ಉಮ್ರಾ ಯಾತ್ರೆಗೆ ಹೋಗುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗೆ ಏಜೆನ್ಸಿಗಳ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಏಜೆನ್ಸಿಗಳ ಸಂಖ್ಯೆ ಹೆಚ್ಚಾಗುವುದಂದ್ರೆ ಪ್ಯಾಕೇಜ್ನಲ್ಲಿ ಪೈಪೋಟಿ ನಡೀತದೆ ಅಂತ ಅರ್ಥ. ಒಂದು ಏಜೆನ್ಸಿಗಿಂತ ಕಡಿಮೆ ದರದಲ್ಲಿ ಇನ್ನೊಂದು ಏಜೆನ್ಸಿ ತನ್ನ ಉಮ್ರಾ ಪ್ರಯಾಣ ದರವನ್ನು ಪ್ರಕಟಿಸುತ್ತದೆ. ಇದರಿಂದ ಉಮ್ರಾ ಯಾತ್ರಿಕರಿಗೆ ಲಾಭವಾಗ್ತದೆ ಎಂಬುದು ನಿಜ. ಆದರೆ ಕೆಲವೊಮ್ಮೆ ಇಂತಹ ಏಜೆನ್ಸಿಗಳು ಯಾತ್ರಿಕರನ್ನ ಪಡಬಾರದ ಸಂಕಷ್ಟಕ್ಕೂ ದೂಡುತ್ತದೆ. ಸೌದಿಗೆ ಕರೆದುಕೊಂಡು ಹೋದ ಬಳಿಕ ಅವು ಅತ್ಯಂತ ನಿರ್ಲಕ್ಷ್ಯತನದಿಂದ ನಡೆದುಕೊಳ್ತದೆ. ಈ ಹಿಂದೆ ನಮ್ಮದೇ ರಾಜ್ಯದಲ್ಲಿ ಇಂತಹದ್ದೇ ಒಂದು ಸಮಸ್ಯೆ ಎದುರಾಗಿತ್ತು. ಉಮ್ರಾಕ್ಕೆ ಕರೆದುಕೊಂಡು ಹೋದ ಟ್ರಾವೆಲ್ ಏಜೆನ್ಸಿ ಮರಳಿ ಕರೆತರುವ ಸಮರ್ಪಕ ವ್ಯವಸ್ಥೆಯನ್ನ ಮಾಡದೆ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ತನ್ನ ಯಾತ್ರಿಕರ ಬಗ್ಗೆ ಇಂಥದ್ದೇ ನಿರ್ಲಕ್ಷ್ಯ ತಾಳಿ ಆ ಕುಟುಂಬವನ್ನ ಸಂಕಷ್ಟಕ್ಕೆ ದೂಡಿದ ಬೆಳವಣಿಗೆ ಕೇರಳದಲ್ಲಿ ನಡೆದಿದೆ. ಉಮ್ರಾ ನಿರ್ವಹಿಸಿ ಮದೀನಾದಿಂದ ರಿಯಾದ್ವರೆಗೆ ಬಸ್ಸಿನಲ್ಲಿ ಬಂದ 38 ಸದಸ್ಯರ ತಂಡ ಟ್ರಾವೆಲ್ ಏಜೆನ್ಸಿ ನೀಡಿರುವ ಡಮ್ಮಿ ಅಥವಾ ನಕಲಿ ಟಿಕೆಟ್ನ ಕಾರಣಕ್ಕಾಗಿ 24 ಗಂಟೆ ರಿಯಾದ್ ವಿಮಾನ ನಿಲ್ದಾಣದಲ್ಲಿ ಉಳಿದ ಆಘಾತಕಾರಿ ಘಟನೆ ಇದು. ಕೇರಳದ ಟ್ರಾವೆಲ್ ಏಜೆನ್ಸಿಯ ಮೂಲಕ 45 ಮಂದಿಯ ತಂಡ ಉಮ್ರಾ ನಿರ್ವಹಣೆಗೆಂದು ಮಕ್ಕಕ್ಕೆ ತಲುಪಿತು. ಇದರಲ್ಲಿ ವೃದ್ಧರು, ಮಕ್ಕಳು ಕೂಡ ಇದ್ರು. ಉಮ್ರಾ ನಿರ್ವಹಿಸಿ ಮದೀನಕ್ಕೆ ಭೇಟಿ ನೀಡಿದ ಈ ಗುಂಪು ರಿಯಾದ್ನಿಂದ ಭಾರತಕ್ಕೆ ಮರಳುವ ವಿಮಾನ ಹತ್ತಬೇಕು ಅಂತ ಏಜೆನ್ಸಿ ಹೇಳಿತು. ಮದೀನದಿಂದ ರಿಯಾದ್ ವಿಮಾನ ನಿಲ್ದಾಣಕ್ಕೆ 1200 ಕಿಲೋಮೀಟರ್ ದೂರ ಇದೆ. ಹೀಗೆ ವೃದ್ಧರು, ಮಕ್ಕಳು, ಮಹಿಳೆಯರನ್ನೆಲ್ಲ ಒಂದು ಬಸ್ಸಿನಲ್ಲಿ ರಿಯಾದ್ಗೆ ಕರೆದುಕೊಂಡು ಹೋಗಲಾಗುತ್ತೆ. ಇದೇ ವೇಳೆ ಮದೀನದಲ್ಲೂ ಈ ತಂಡ ಸುಖವಾಗಿರಲಿಲ್ಲ. 45 ಮಂದಿ ಇದ್ದ ಈ ತಂಡವನ್ನ 2 ಸಣ್ಣ ಸಣ್ಣ ರೂಮ್ಗಳಲ್ಲಿ ಉಳಿದುಕೊಳ್ಳುವಂತೆ ಮಾಡಲಾಗಿತ್ತು. ಒಂದು ರೂಮ್ನಲ್ಲಿ 23 ಮಂದಿ ತಂಗಿದ್ದರು. ಮರಳಿ ಕೇರಳಕ್ಕೆ ಹೋಗುವ ಬಗ್ಗೆ ಅನಿಶ್ಚಿತತೆ ಇದ್ದ ಕಾರಣ ಈ 45 ಮಂದಿಯ ತಂಡದಿಂದ 7 ಮಂದಿ ಬೇರ್ಪಟ್ಟಿದ್ದರು ಮತ್ತು ತಮ್ಮ ಸ್ವಂತ ಖರ್ಚಿನಲ್ಲಿ ಕೇರಳಕ್ಕೆ ಪ್ರಯಾಣಿಸಿದ್ದರು. ಉಳಿದ 38 ಮಂದಿ ಬಸ್ಸಿನಲ್ಲಿ ರಿಯಾದ್ಗೆ ಪ್ರಯಾಣಿಸಿದ್ರು. ಈ ತಂಡದ ಅಮೀರ್ ಕೂಡ ಇವರ ಜೊತೆಗೆ ಪ್ರಯಾಣಿಸಿದ್ರು ಅನ್ನೋದು ಮಾಹಿತಿ. ರಿಯಾದ್ನಿಂದ ಮುಂಬೈ ಮೂಲಕ ಕನೆಕ್ಟೆಡ್ ವಿಮಾನದಲ್ಲಿ ಕೇರಳಕ್ಕೆ ಪ್ರಯಾಣಿಸುವುದಕ್ಕೆ ಟಿಕೆಟ್ ನೀಡಲಾಗಿತ್ತು. ಬೋರ್ಡಿಂಗ್ ಪಾಸ್ಗಾಗಿ ಕ್ಯೂ ನಿಲ್ಲುವಾಗ ಈ ಗುಂಪಿನ 7 ಮಂದಿಯ ಕೈಯಲ್ಲಿರುವ ಟಿಕೆಟ್ ಡಮ್ಮಿ ಅಥವಾ ನಕಲಿ ಎಂಬುದು ಗೊತ್ತಾಯಿತು. ಈ ಮೂಲಕ ಪ್ರಯಾಣ ಅನಿಶ್ಚಿತವಾಯಿತು. ಈ ಗುಂಪಿನಲ್ಲಿದ್ದ ಒಂದು ಪುಟ್ಟ ಮಗುವಿನ ಟಿಕೆಟ್ ಕೂಡ ನಕಲಿಯಾದ ಕಾರಣ ಲಗೇಜ್ ಅನ್ನ ಅದಾಗಲೇ ವಿಮಾನಕ್ಕೆ ತುಂಬಿಸಿದ್ದ ಮಗುವಿನ ಹೆತ್ತವರು ಕಂಗಾಲಾದ್ರು. ಅವರು ಕೂಡ ಈ ಗುಂಪಿನೊಂದಿಗೆ ಸೇರ್ಕೊಂಡ್ರು. ಇದರೊಂದಿಗೆ ಒಟ್ಟು 12 ಮಂದಿಯ ಪ್ರಯಾಣ ಅನಿಶ್ಚಿತವಾಯಿತು. ಉಳಿದ 26 ಮಂದಿ ಮುಂಬೈಗೆ ಪ್ರಯಾಣಿಸಿದ್ರು. ಆದರೆ ಅವರು ಮುಂಬೈಗೆ ತಲುಪಿದ್ರು ಕನೆಕ್ಟೆಡ್ ವಿಮಾನ ಸಿಗದೆ ಅವರು ಮತ್ತಷ್ಟು ಸಂಕಷ್ಟ ಎದುರಿಸಿದ್ರು. ರಿಯಾದ್ ವಿಮಾನ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ಕುಳಿತ ಈ 12 ಮಂದಿ ತಂಡಕ್ಕೆ ಏನು ಮಾಡುವುದೆಂದೇ ಗೊತ್ತಿರಲಿಲ್ಲ. ಕೊನೆಗೆ ರಿಯಾದ್ನಲ್ಲಿರುವ ಸಮಾಜ ಕಾರ್ಯಕರ್ತರು ಇವರ ನೆರವಿಗೆ ಬಂದರು. ಕೇರಳದ ಟ್ರಾವೆಲ್ ಏಜೆನ್ಸಿಯನ್ನ ಇವರು ಸಂಪರ್ಕಿಸಿದ್ರು. ಆರಂಭದಲ್ಲಿ ಟ್ರಾವೆಲ್ ಏಜೆನ್ಸಿಯವರು ನೆರವಾಗಲು ಒಪ್ಪಲಿಲ್ಲ. ಆದರೆ ಸೌದಿ ಪೊಲೀಸರಿಗೆ ಮತ್ತು ನುಸು ಅಪ್ಲಿಕೇಶನ್ ಮೂಲಕ ದೂರು ಸಲ್ಲಿಸಲಾಗುವುದು ಅಂತ ಹೇಳಿದ ಬಳಿಕ ಟ್ರಾವೆಲ್ ಏಜೆನ್ಸಿ ಮೆತ್ತಗಾಯಿತು. ಈ 12 ಮಂದಿಗೆ ರಿಯಾದ್ ಹೋಟೆಲ್ನಲ್ಲಿ ಉಳಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡಿದ್ರು. ಮಾತ್ರ ಅಲ್ಲ, ಎಲ್ಲರಿಗೂ ಹೊಸ ಟಿಕೆಟ್ ವ್ಯವಸ್ಥೆಯನ್ನ ಮಾಡಿದ್ರು. ಹೀಗೆ 24 ಗಂಟೆ ಕಳೆದ ಬಳಿಕ ಈ 12 ಮಂದಿಯ ತಂಡ ಭಾರತಕ್ಕೆ ಪ್ರಯಾಣಿಸಿತು. ಆದ್ರಿಂದ ಕಡಿಮೆ ಮೊತ್ತದ ಪ್ಯಾಕೇಜ್ ಮೂಲಕ ಉಮ್ರಾ ನಿರ್ವಹಣೆಗೆಂದು ಹೊರಡುವವರು ಎಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ನಡೆಸಬೇಕಾಗಿದೆ. ಪ್ಯಾಕೇಜ್ನ ಮೂಲಕ ಸಿಗುವ ಸೌಲಭ್ಯಗಳು ಏನೇನು, ಟಿಕೆಟ್ ಎಷ್ಟು ಸರಿ ಇದೆ, ಎಷ್ಟು ನಕಲಿ ಇದೆ, ಮಕ್ಕಾ ಮತ್ತು ಮದೀನದಲ್ಲಿ ವಾಸ ಸೌಲಭ್ಯ ಹೇಗಿರುತ್ತೆ, ಹೀಗೆ ಇತ್ಯಾದಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿಯೇ ಪ್ರಯಾಣಿಸಬೇಕಾಗಿದೆ ಎಂಬುದನ್ನು ಹೇಳಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.